ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಡೋರ್ ಇರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಬಟ್ ಏನು ನಮಗೆ ಬೆನಿಫಿಟ್ ಅಂದ್ರೆ, ಮನೆ ಮುಂದೆಗಡೆ ಇವಾಗ ಏನ್ ರೋಡ್ ನೋಡ್ತಾ ಇದ್ದೀರಾ, ಇದು 30 ಅಡಿಗಳ ಟಾರ್ ರೋಡ್ ಇದೆ. ಈಗ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು, ಮತ್ತೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇದೆ. ಬಟ್ ಔಟರ್ ಲೊಕೇಶನ್ ನೋಡಿ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗ್ತದೆ. 30 ಅಡಿ ರೋಡ್ಗೆ ಒಳ್ಳೆ ರೇಟ್ ಅಲ್ಲಿ ನಮಗೆ ಸಿಗ್ತಾ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಇವಾಗ ನಾವು ತೋರಿಸೋ ಈ ಪ್ರಾಪರ್ಟಿ ಆಗಿದೆ. ಮನೆ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಗೇಟ್ ನ ನೋಡಬಹುದು. ನಮಗೆ ಒಳ್ಳೆ ಗೇಜ್ ಅಲ್ಲಿ ಮತ್ತೆ MS ವರ್ಕ್ ಗ್ರಿಲ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮನೆ ಒಳಗಡೆ ನಾವು ಕಾರ್ ಪಾರ್ಕಿಂಗ್ ಎಂಟ್ರಿ ಕೊಟ್ರೆ ನೋಡಬಹುದು. ಎಂಟ್ರೆನ್ಸ್ ಅಲ್ಲಿ ನಮ್ಗೊಂದು ಸ್ಟ್ರಕ್ಚರ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವಾಲ್ ಅಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ MS ಗ್ರಿಲ್ ವರ್ಕ್ ನಮಗೆ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೂಡ ನಮಗೆ ಕೊಡುವಂತದ್ದು. ಜೊತೆಗೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ಒಂದು ಕಾರ್ ಪಾರ್ಕಿಂಗ್ ನಾವು ಆರಾಮಾಗಿ ಮಾಡ್ಕೊಬಹುದು. ಜೊತೆಗೆ ಒಂದು 4 ರಿಂದ 5 ಟೂ ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು, ಅಷ್ಟು ಜಾಗ ಇದೆ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಈ ವಾಲ್ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ನಮಗೆ 1 BHK ಹೌಸ್ ಕೂಡ ನಮಗೆ ಇರುವಂತದ್ದು. ಇಲ್ಲಿ ನಮಗೆ ಸಂಪಿಗೆ ಮತ್ತೆ ಬೋರ್ವೆಲ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹಿಂದೆಗಡೆ 1 ಅಡಿ ಸೆಟ್ ಬ್ಯಾಕ್ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲೊಂದು ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು 1 BHK ಹೌಸ್. ಇದು ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿರುವಂತದ್ದು. ಒಂದು ಫ್ಯಾಮಿಲಿಗೆ ಸ್ಟೇ ಆಗುವಂತ ಸ್ಪೇಸ್ ಈ 1 BHK ಪ್ರಾವಿಷನ್ ನ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲಿ ನಮಗೆ ಒಂದು ಹಾಲು ಕಿಚನ್ ಇರುವಂತದ್ದು. ಇಲ್ಲಿ ನಮಗೆ ಹೆಲ್ಮೆಟ್ ಇದೆಯಲ್ಲ, ಆ ಜಾಗದಲ್ಲಿ ಒಂದು ಗ್ರಾನೈಟ್ ಸ್ಲಾಬ್ ಹಾಕೊಡ್ಬೇಕು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಂಟೀರಿಯರ್ ಒಂದು ಸೆಮಿ ಇಂಟೀರಿಯರ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಒಂದು ಕ್ವೀನ್ ಕಾಟ್ ಹಾಕೊಳ್ಳೋ ಅಷ್ಟು ಜಾಗ ಈ ಬೆಡ್ರೂಮ್ ಅಲ್ಲಿ ಇದೆ. ಇದು ಚಿಕ್ಕದಾಗಿರುವಂತಹ ಒಂದು ವಾರ್ಡ್ರೋಬ್ ಕೂಡ ಪ್ರಾವಿಷನ್ ನ ಮಾಡಿದ್ದಾರೆ. ಇದು ಬಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ನಮ್ಗೆ ಬ್ರಾಂಡೆಡ್ ಐಟಮ್ ನ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ ಮತ್ತೆ ಸರ್ ಐಟಮ್ಸ್ ನ ಯೂಸ್ ಮಾಡಿರುವಂತದ್ದು. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಈ ಮನೆನ ಬಾಡಿಗೆ ಕೊಡ್ತೀವಿ ಅಂದ್ರೆ ಆರಾಮಾಗಿ 5000 ರುಪೀಸ್ ರೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಇದು ಮುಂದೆಗಡೆ ಏನ್ ಕಾಣಿಸ್ತಾ ಇದೆ ಮನೆ, ಅಲ್ಲಿ ನಮ್ಗೆ 1 RK ಇದೆ. ಜಸ್ಟ್ ಒಂದು ಹಾಲು ಕಿಚನ್ ಇದೆ. ಹಾಲು ಕಿಚನ್ಗೆ 5000 ರೆಂಟ್ ಕೊಟ್ಟು ಈಗ ಪ್ರೆಸೆಂಟ್ ರೆಂಟಿಗೆ ಇದ್ದಾರೆ ಆ ಮನೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು ಮನೆ ಅಂತೂ ಅದ್ಭುತವಾಗಿದೆ. ಬನ್ನಿ ವೀಕ್ಷಕರು, ಈಗ ಫಸ್ಟ್ ಫ್ಲೋರ್ ಹೋಗೋಣ. ಇಲ್ಲಿ ನಮಗೆ 2 ಸೈಡ್ ಅಲ್ಲೂ ನಮಗೆ SS ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಫುಲ್ ನಮಗೆ ರೈಟ್ ಸೈಡ್ ಅಲ್ಲಿ MS ಗ್ರಿಲ್ ವರ್ಕ್ ಆಗಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಸ್ಟ್ರಕ್ಚರ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ಮಾಡಿರುವಂತದ್ದು. ಸ್ಟೇರ್ ಕೇಸ್ ನಮಗೆ ತುಂಬಾ ವೈಲ್ಡ್ ಆಗಿದೆ. ದಪ್ಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಬಟ್ ಇವ್ರೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ಮನೆ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವ್ರದ್ದು ಮಾಡಿರೋ ಸ್ಟೈಲ್ ನನಗೆ ತುಂಬಾನೇ ಇಷ್ಟ ಆಯ್ತು. ಎಲ್ಲ ಮನೆ ರೀತಿ ಇಲ್ಲ, ಇದೊಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸೆಂಟ್ರಲ್ ನಮಗೆ ಡೋರ್ ಬಂದಿರುವಂತದ್ದು. ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಆಗಿದೆ. ವೀಕ್ಷಕರೇ, ಈಗ ನಾವು ನೋಡ್ತಾ ಇರುವಂತದ್ದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ಕಟ್ಟಿದಾರೆ ಅಂತ ಹೇಳ್ತಾರಲ್ಲ ನೋಡಿ. ಸೆಂಟ್ರಲ್ ನಿಂತ್ಕೊಂಡ್ರೆ ರೈಟ್ ಸೈಡ್ ಗೆ ಹಾಲ್ ಬರುತ್ತೆ, ಲೆಫ್ಟ್ ಸೈಡ್ ಗೆ ನಮಗೆ ಕಿಚನ್ ಬರುತ್ತೆ. ಇಲ್ಲಿ ಚಿಕ್ಕದಾಗಿರುವಂತ ಒಂದು ಆರ್ಚ್ ಕೂಡ ಮಾಡಿದ್ದಾರೆ. ಇಲ್ಲಿ ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಮತ್ತೆ ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ವುಡ್ ಅಲ್ಲೇ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ. ಈ ಪೋರ್ಷನ್ ನಮಗೆ ಹಾಲ್ ಬರುತ್ತೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಕೇಬಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಪಕ್ಕದಲ್ಲಿ ಒಂದು ವಿಂಡೋ ಪ್ರಾವಿಷನ್ ಕೂಡ ಕೊಟ್ಟಿರುವಂತದ್ದು ವೆಂಟಿಲೇಷನ್ ಗೋಸ್ಕರ. POP ವರ್ಕ್ ಕೂಡ ನಮಗೆ ಲಕ್ಸುರಿ ಕಂಪ್ಲೀಟ್ ಆಗಿದೆ. ಬಟ್ ಏನಂದ್ರೆ ಈ ಓಪನ್ ಸ್ಪೇಸ್ ಅಲ್ಲಿ ವಾರ್ಮ್ ಲೈಟ್ ಗಳಾಗ್ತಾರಲ್ಲ, ಬಟ್ ಇವ್ರು ಹಾಕಿಲ್ಲ, ಸಿಂಪಲ್ ಆಗಿ ಮಾಡಿದ್ದಾರೆ. ಬಟ್ ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಹಾಲ್ ಬಂದಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಇಲ್ಲ ನಮ್ಗೆ ಇದು ಹಾಲು ನಮ್ಗೆ ಸಾಕಾಗಲ್ಲ ಅಂತ ಅಂದ್ರೆ, ಅಲ್ಲೊಂದು ಗ್ರೀನ್ ಕಲರ್ ಮಿರರ್ ಇದೆಯಲ್ಲ, ಆ ಮಿರರ್ ಹತ್ರ ಏನಾದ್ರು ನಾವು ಟಿವಿ ಕ್ಯಾಬಿನೆಟ್ ಏನಾದ್ರು ಮಾಡ್ಕೊಂಡ್ರೆ, ಈ ಪೋರ್ಷನ್ ಅಲ್ಲಿ ನಾವು ಸೋಫಾ ಏನಾದ್ರು ಹಾಕೊಂಡ್ರು ಕೂಡ ಒಳ್ಳೆ ಡೆಪ್ತ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಆಲ್ಟ್ರೇಷನ್ ಮಾಡ್ಕೊಬಹುದು. ಬಟ್ ಯಾಕಂದ್ರೆ ಒಳ್ಳೆ ರೇಟಿಗೆ ಈ ಮನೆ ಸಿಗ್ತಾ ಇರುವಂತದ್ದು. ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲೋಗಿ ಕ್ಲೀನ್ ಆಗಿ ನೀವು ನೋಡ್ಕೋಬಹುದು. ಬಟ್ ಇವ್ರು ಮಾಡಿರೋ ಸ್ಟ್ರಕ್ಚರ್ ಅಲ್ಲೂ ಕೂಡ ನಮಗೆ ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ಲೆಂತಿ ಸೋಫಾ ಕೂಡ ಹಾಕೋಬಹುದು. ಟೀ ಟೇಬಲ್ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಆ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ನ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಲ್ಲೂ ಕೂಡ ನಮ್ಗೆ ವೆಂಟಿಲೇಷನ್ಗೆ ಕಿಟಕಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿದ್ರಲ್ಲ, ಇದು ಮೈನ್ ಡೋರ್. ನಾವೀಗ ಎಂಟ್ರೆನ್ಸ್ ಬರ್ತೀವಿ. ಎಂಟ್ರೆನ್ಸ್ ಆದ್ಮೇಲೆ ಒಂದು ಆರ್ಚ್ ತರ ಇದೆಯಲ್ಲ, ಇನ್ ಕೇಸ್ ಏನಾದ್ರು ನಮ್ಗೆ ಪ್ರೈವಸಿ ಬೇಕು ಅಂದ್ರೆ ಈ ಆರ್ಚ್ ಅಲ್ಲಿ ನಾವೇನಾದ್ರು ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಸ್ಕ್ರೀನ್ ಹಾಕೊಂಡ್ರು ಕೂಡ, ಅನದರ್ ಯಾರಾದ್ರೂ ಮನೆಯೊಳಗಡೆ ಗೆಸ್ಟ್ ಯಾರಾದ್ರೂ ಎಂಟ್ರಿ ಆದ್ರೂ ಕೂಡ ನಮಗೆ ಕಿಚನ್ ಕಾಣಿಸೋದಿಲ್ಲ. ಅದು ಪ್ರಾವಿಷನ್ ಅಲ್ಲಿ ಇದನ್ನ ನಮ್ಗೆ ಈ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. ಈ ಆರ್ಚ್ ನಾವು ಕ್ರಾಸ್ ಮಾಡಿ ಬಂದ್ರೆ ಇಲ್ಲಿ ಪೂಜಾ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ.
ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಇರುವಂತದ್ದು. ಇದು ನಮ್ಗೆ ಕಿಚನ್ ಬರುತ್ತೆ. ಇದು ಫುಲ್ ನಮ್ಗೆ ಮಾಡ್ಯುಲರ್ ಕಿಚನ್. ನಮ್ಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಎರಡು ಕಡೆನೂ ನಮ್ಗೆ ವಿತ್ ಸ್ಟೋರೇಜ್ ನ ಕೊಟ್ಟಿರುವಂತದ್ದು. ಪೋರ್ಷನ್ ಫುಲ್ ನಮ್ಗೆ ಇದು ದೊಡ್ಡ ಬಾಸ್ಕೆಟ್, ಇಲ್ಲಿ ಚಿಕ್ಕದು ಒಂದು ನಮ್ಗೆ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ನಮ್ಗೆ ಜಾಗ್ವಾರ್ ಐಟಮ್ಸ್ ನ ಹಾಕಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ನಮ್ಗೆ ಜಾಗ್ವಾರ್ ಬರುತ್ತೆ. ವಾಲ್ಗಳಿಗೆ ವೆಟರ್ ಫಿಟರ್ಸ್ ನ ಯೂಸ್ ಮಾಡಿದರೆ. ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ವಿತ್ ಸ್ಟೋರೇಜ್ ಗೋಸ್ಕರ ಪ್ರಾವಿಷನ್ ಮಾಡಿರುವಂತದ್ದು. ವಿತ್ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಟೇಬಲ್ ಡೈನಿಂಗ್ ಏರಿಯಾ ಅಲ್ಲಿ ನಾವು ಕನ್ವರ್ಟ್ ಕೂಡ ನಾವು ಮಾಡ್ಕೊಬಹುದು. ಇಲ್ಲಿ ನಾವು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ಈ ಬಾತ್ರೂಮ್ ಬಂದು ನಮ್ಗೆ ಒಂದು ಕಾಮನ್ ಬಾತ್ರೂಮ್ ಪ್ರಾವಿಷನ್ ಇರುವಂತದ್ದು. ವಾಲ್ಗಳಿಗೆಲ್ಲ ನಮ್ಗೆ ವೆಟರ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟರ್ ಫಿಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಇಲ್ಲಿ ಚಿಕ್ಕದಾಗಿರುವಂತ ಒಂದು ಹ್ಯಾಂಡ್ ವಾಶ್ ಕೂಡ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಅದಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಬಟ್ ಕಿಚನ್ ಏರಿಯಾ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು ಅಂತಾನೆ ಹೇಳ್ಬೋದು. ಗ್ರ್ಯಾಂಡ್ ಆಗಿದೆ. ಡೈನಿಂಗ್ ಮತ್ತೆ ಡೈನಿಂಗ್ ಅಂಡ್ ಕಿಚನ್ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಸ್ಟಡಿ ಯೂನಿಟ್ ಬರುವಂತದ್ದು. ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮ್ಗೆ POP ವರ್ಕ್ ಮಾಡಿದ್ದಾರೆ. ಸ್ಟಡಿ ಯೂನಿಟ್ ಈ ಪೋರ್ಷನ್ ಅಲ್ಲಿ. ಅದ್ರ ಅಪೋಸಿಟ್ ಅಲ್ಲಿ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು ಈ ಮಾಸ್ಟರ್ ಬೆಡ್ರೂಮ್ ನ ನೋಡ್ಬೋದು. ಎಷ್ಟು ಸ್ಪೇಷಿಯಸ್ ಆಗಿ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಯೂಸ್ ಮಾಡಿರೋದು ಬಂದು ಕಿಂಗ್ ಸೈಜ್ ಕಾಟ್. ಆ ಪೋರ್ಷನ್ ಅಲ್ಲಿ ಒಂದು ಉಲ್ಲನ್ ಟೈಪ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಇದು ಕಿಂಗ್ ಸೈಜ್ ಕಾಟ್ ಆಗಿರುವಂತದ್ದು. ಸೂಪರ್ ಆಗಿದೆ ನೋಡಿ. ಈ ಪೋರ್ಷನ್ ಅಲ್ಲೂ ಎಷ್ಟು ಜಾಗ ಇದೆ ಓಡಾಡಕ್ಕೆ. ಇಲ್ಲೂ ನೋಡಿ, ಇಲ್ಲೂ ಅಷ್ಟು ಜಾಗ ಇದೆ. ಇಲ್ಲೂ 2 ಅಡಿ 2.5 ಅಡಿ ಜಾಗ ಇರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ ಈ ಮಾಸ್ಟರ್ ಬೆಡ್ರೂಮ್. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಕೂಡ ಅಷ್ಟೇ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಇನ್ ಕೇಸ್ ವರ್ಕ್ ಫ್ರಮ್ ಹೋಮ್ ಇದ್ದಾಗ ರೂಮಲ್ಲಿ ಏನೋ ಕೆಲಸ ಮಾಡೋರು ಇದ್ರು ಅಂದ್ರೆ ಇಲ್ಲಿ ಪೋರ್ಷನ್ ಅಲ್ಲಿ ಮಾಡ್ಕೊಬಹುದು. ಸಿಸ್ಟಮ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಬೇಕು ಅಂದ್ರೆ ಐರನ್ ಕೂಡ ನಾವು ಮಾಡ್ಕೊಬಹುದು. ಹಿಂಗ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಚೆನ್ನಾಗಿದೆ. ಇಲ್ಲೊಂದು ಸೆಮಿ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಬಟ್ ಏನಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಲಕ್ಸುರಿ ಆಗಿ ತುಂಬಾ ದೊಡ್ಡದಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅದ್ಭುತವಾಗಿದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇದು ಡ್ರೆಸ್ಸಿಂಗ್ ಏರಿಯಾ. ಒಂದು ಮಿರರ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ 2 ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಅಲ್ಲಿ 2 ಡೋರ್ ಇರುವಂತಹ ಬಾಕ್ಸ್ಗಳು. ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೂ ನಮ್ಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಕೂಡ ಸ್ಟೋರೇಜ್ ಸ್ಪೇಸ್. ಇಲ್ಲಿ ಡ್ರೆಸ್ಸಿಂಗ್ ಅಲ್ಲಿ ಕೂಡ ನಮ್ಗೆ ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಜಾಗ್ವಾರ್ ಮತ್ತೆ ಸೆರಾ ಐಟಮ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ವೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟರ್ ಫೆಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಎಲ್ಲಾ ರೀತಿಯ ವರ್ಕ್ಗಳಾಗಿರೋದ್ರಿಂದ ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಜಸ್ಟ್ ಒಂದು ಕೋಟ್ ಪೈಂಟ್ ಒಂದು ಪೆಂಡಿಂಗ್ ಇರುವಂತದ್ದು. ಆ ಪೈಂಟ್ ಅಂತ ನಾವು ಏನಾದ್ರು ಆಪ್ಷನ್ ಇದೆ, ಅದು ಬೇಕಾದ್ರೆ ಮುಗಿಸ್ಕೊಂಡು ಮನೆಗೆ ಬರ್ಬೋದು. ಇಲ್ಲಿ ನೋಡಿ, ವಿತ್ ಸ್ಟೋರೇಜ್ ಸ್ಪೇಸ್ ನಮ್ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಫುಲ್ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಜೊತೆಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಮತ್ತೆ ದೊಡ್ಡದಾಗಿರುವಂತಹ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಅದ್ರ ಆಪೋಸಿಟ್ ಅಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಓಕೆ, ಇಲ್ಲೂ ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು. ಅಷ್ಟು ಜಾಗ ಇರುವಂತದ್ದು. ಈ ಫ್ಲೋರಿಂಗ್ ಅಲ್ಲಿ ಮೇಲ್ಗಡೆ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಮ್ ನ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಎಲ್ಲ ರೀತಿಯ ಇಲ್ಲೂ ಕೂಡ ನಮ್ಗೆ ಫಿಟ್ಟಿಂಗ್ಸ್ ಗಳೆಲ್ಲ ಕಂಪ್ಲೀಟ್ ಆಗೋಗಿದೆ. ಈ ಪೋರ್ಷನ್ ಅಲ್ಲಿ ಚೆನ್ನಾಗಿದೆ. ರೆಡಿ ಟು ಆಕ್ಯುಪೈ ಅಂತ ಹೇಳ್ಬೋದು. ಈ ವಾರ್ಡ್ರೋಬ್ ಅಲ್ಲ ನಮ್ಗೆ ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಮಾಡಿದೆ. ಚೆನ್ನಾಗಿದೆ. ಡ್ರಾಯರ್ ಬಾಕ್ಸ್ ಅಲ್ಲೆಲ್ಲ ಒಳಗಡೆ ಇನ್ನರ್ ಅಲ್ಲೇ ಬರುವಂತದ್ದು. ವೆಂಟಿಲೇಷನ್ ಚೆನ್ನಾಗಿದೆ. ಅಕ್ಕಪಕ್ಕ ಮನೆ ನೋಡಿ, ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. ಲಕ್ಸುರಿ ಆಗಿ ಬಿಲ್ಡ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಸಕ್ಕತ್ತಾಗಿದೆ. ಇಲ್ಲೂ ಕೂಡ ನೋಡ್ಬೋದು, ಸ್ಟೇರ್ಕೇಸ್ ಹತ್ರ ಒಂದು ಗ್ಲಾಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಈಗ 3ನೇ ಫ್ಲೋರ್ಗೆ ಹೋಗ್ತಾ ಇದೀವಿ. ಎಕ್ಸಾಕ್ಟ್ 3ನೇ ಫ್ಲೋರ್ ಅಲ್ಲಿ ಇದೀವಿ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನ ನೋಡೋದಲ್ಲ, ಸೇಮ್ ಹ್ಯಾಸ್ ಇಟ್ ಇಸ್ ಹಾಗೆ ಬಂದಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಬಟ್ ಏನಂದ್ರೆ ಇಲ್ಲಿ ಫುಲ್ ನಮ್ಗೆ ವುಡ್ ತಗೊಂಡಿದ್ದಾರೆ.
ಈ ಕಾಟಾಗ ನಮಗೆ ಫುಲ್ ಮೇಲೆವರೆಗೂ ನಮ್ಗೆ ಉಡ್ತಕೊಂಡಿದ್ರೆ. ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಸಿಸ್ಟಮ್ ಟೇಬಲ್ ಇಟ್ಕೊಂಡಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದಕ್ಕೆ ತಕ್ಕನಂಗೆನೆ ಬ್ಯೂಟಿಫುಲ್ ಆಗಿರುವಂತಹ POP ವರ್ಕ್ ಕೂಡ ನಮ್ಗೆ ಮಾಡಿರುವಂತದ್ದು. ಇಲ್ಲೂ ನಮಗೆ ಡ್ರೆಸ್ಸಿಂಗ್ ಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಒಂದು ಡ್ರೆಸ್ಸಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, ಮಿರರ್ ಆಪ್ಷನ್ ಕೂಡ ನಮ್ಗೆ ಇರುವಂತದ್ದು ಈ ಪೋರ್ಷನ್ ಅಲ್ಲಿ. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸೇಮ್ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುವಂತದ್ದು. ವೆಟ್ರ್ ಪಟೇಲ್ಸ್, ಆಂಟಿಸ್ಕೇಟ್ ವೆಟ್ರ್ ಪಟೇಲ್ಸ್, ಜಾಗರ್ ಮತ್ತೆ ಸೆರಾ ಐಟಮ್ ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ನಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾಗೆ ಅಟ್ಯಾಚ್ ಬಾತ್ರೂಮ್ ನೋಡಿ ಒಂಥರ ಚೆನ್ನಾಗಿದೆ. ಸ್ನಾನ ಮಾಡ್ಕೊಂಡು ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಆರಾಮಾಗಿ ನಾವು ರೆಡಿಯಾಗಿ ಎಕ್ಸಿಟ್ ಆಗ್ಬೋದು. ಅಷ್ಟು ಕ್ಲೀನ್ ಆಗಿ ಪ್ರಾವಿಷನ್ ಮಾಡಿದ್ದಾರೆ. 2 ಮಾಸ್ಟರ್ ಬೆಡ್ರೂಮ್ ಅಂತೂ ಸೂಪರ್ ಆಗಿ ಒಳ್ಳೆ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಒಂದು ಸಿಟ್ಟಿಂಗ್ ಏರಿಯಾ. ಈ ಸಿಟ್ಟಿಂಗ್ ಏರಿಯಾನ ನೋಡಿ ಎಷ್ಟಿದೆ ವೆಂಟಿಲೇಷನ್. ಏನಕ್ಕಂದ್ರೆ ಮೇಲ್ಗಡೆ ನಮ್ಗೆ ಫುಲ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಫ್ಯಾಬ್ರಿಕೇಶನ್ ವರ್ಕ್ಗೆ ಮತ್ತೆ ಟಫನ್ ಗ್ಲಾಸ್ಗೆ ಯೂಸ್ ಮಾಡಿರುವಂತದ್ದು. ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಸಾಯಂಕಾಲ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾವುದೇ ರೀತಿ ರೈನ್ ವಾಟರ್ ನಮಗೆ ಇನ್ನರಿಗೆ ಎಂಟ್ರಿ ಆಗೋದಿಲ್ಲ. ಅದ್ರ ಜೊತೆಗೆ ಇಲ್ಲಿ ನೋಡಿ ಒಂದು ಹ್ಯಾಂಡ್ ವಾಶ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಒಂದು ವಾಷಿಂಗ್ ಮಿಷಿನ್ಗೂ ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್ ಅಲ್ಲಿ ಕೊಟ್ಟಿದ್ದಾರೆ, ಔಟ್ಲೆಟ್ ಅಲ್ಲಿ ಕೊಟ್ಟಿರುವಂತದ್ದು. ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಸಿಟ್ಟಿಂಗ್ ಏರಿಯಾ. ಔಟರ್ ಲೊಕೇಶನ್ ನೋಡಿ ತುಂಬಾ ಅಂದ್ರೆ ತುಂಬಾ ಮನೆಗಳಾಗಿದೆ. 30 ಅಡಿ ರೋಡ್ಗೆ ಸಿಗ್ತಾ ಇರುವಂತಹ ಪ್ರಾಪರ್ಟಿ ಈ ಮನೆ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. 80 ಫೀಟ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು BDO ಪ್ರಾಪರ್ಟಿ ಆಗಿದೆ. ಸೌತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಡೆವಲಪ್ ಆಗ್ತಾ ಇರೋ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಎಕ್ಸಿಟ್ ಆಗಿ ಬಿಲ್ಡ್ ಆಗಿದೆ. ಫುಲ್ ಮನೆಗಳಾಗಿದೆ ನಮ್ಗೆ. ಇಲ್ಲಿಂದ ನಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ 1.7 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ಅಂಜನಪುರ ಬಸ್ ಸ್ಟಾಪ್ಗೆ ಜಸ್ಟ್ ಒಂದು 800 ಮೀಟರ್ ಅಲ್ಲಿ ಇದೆ. ಇಲ್ಲಿಂದ ನಮಗೆ ವಾಜಳ್ಳಿ ಮೆಟ್ರೋ ಸ್ಟೇಷನ್, ದೊಡ್ಡಕಲ್ಸನ್ನ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಎಲ್ಲ ಸರೌಂಡಿಂಗ್ ಒಂದು 5 ಕಿಲೋಮೀಟರ್ ಒಳಗಡೆನೆ ಬರುವಂತದ್ದು. ಇನ್ನ ಹತ್ರದಲ್ಲೇ ಬರುತ್ತೆ KCT ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಜಸ್ಟ್ ನಮಗೊಂದು 800 ಮೀಟರ್ ಇದೆ. ಕುಮಾರನ್ ಸ್ಕೂಲು ಅಷ್ಟೇ ಜಸ್ಟ್ ಒಂದು 800 ಮೀಟರ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. BMTC ಬಸ್ ಕೂಡ ನಮಗೆ ತುಂಬಾ ಹತ್ರದಲ್ಲಿದೆ. 80 ಫೀಟ್ ರೋಡ್ ಪ್ಯಾರಲರ್ ಅಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. 30 ಫೀಟ್ ರೋಡ್ಗೆ ಮತ್ತೆ ವಿತ್ ಕಾವೇರಿ ವಾಟರ್ ಅವೈಲೇಬಲ್ ಇರುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಈ ಮನೆ ಆಕ್ಚುಲಿ ಒಳ್ಳೆ ರೇಟ್. ಆಕ್ಚುಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಿ ರೇಟ್ ನಾನು ಮೆನ್ಷನ್ ಮಾಡಿರ್ತೀನಿ. 100% ನೀವು ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ಅಂತ ರೇಟ್ ಅಲ್ಲಿ ಈ ಪ್ರಾಪರ್ಟಿ ಸಿಗ್ತಾ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು, ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಅದ್ರ ಜೊತೆಗೆ ಏನಾದ್ರು ಈ ಬೆಂಗಳೂರಲ್ಲಿ ಯಾವ್ದಾದ್ರು ಪ್ರಾಪರ್ಟಿಗೆ ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.